ಹಾಯ್ ಫ್ರೆಂಡ್ಸ್, ಶೋಭಾ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಏನು ಮಾಡಕ್ ಹೊರಟಿದ್ದೀನಿ ಅಂದ್ರೆ ಬಿಸಿಬೇಳೆ ಬಾತ್ ಹೋಟೆಲ್ ಸ್ಟೈಲ್ ಮಾಡಕ್ ಹೋಗಿದ್ದೀನಿ. ಆ ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಬಾತ್ ಪೌಡ್ರಿಗೆ ನಾವು ಮನೇಲೆ ಯಾಕೆ ಪ್ರಿಪೇರ್ ಮಾಡ್ಕೊಳ್ಳೋದು ಪೌಡ್ರು ಅಂತಾನು ತೋರಿಸ್ತೀನಿ. ಮತ್ತೆ ಇದಕ್ಕೆ ಎಷ್ಟೆಷ್ಟು 4 ಜನಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅಂತಾನು ತೋರಿಸ್ತೀನಿ. 4 ಜನದಕ್ಕೆ ಮಾಡೋಣ ಬನ್ನಿ ಹೆಂಗೆ ಅಂತ. ಫಸ್ಟ್ ಅಕ್ಕಿ ಎಲ್ಲ 2 ತೊಳ್ಕೊಂಡ್ ಬಂದ್ಬಿಡೋಣ. ಅಕ್ಕಿ ಬೇಳೆ 2 ತೊಳ್ಕೊಂಡಾಗಿದೆ. ಇವಾಗ ಮಾಡೋಣ ಬನ್ನಿ. ಇವಾಗ ಸ್ಟವ್ ಅಂಟಿಸ್ಕೊಳ್ಳೋಣ. ಫಸ್ಟ್ 6 ಲೋಟ ನೀರ್ ಹಾಕಿದ್ದೀನಿ. 1 ಲೋಟ ಬೇಳೆ 1 ಲೋಟ ಅಕ್ಕಿಗೆ ಇದು ಹಾಕೊಂಡು ತರಕಾರಿ ಹಾಕೊಂಡು ಫಸ್ಟ್ ಒಂದು 3 ವಿಸಿಲ್ ಕೂಗಿಸ್ಕೊಬಿಡ್ಬೇಕು. ತರಕಾರಿ ಬೇಳೆ 2 ಕೂಗಿಸ್ಕೊಂಬಿಟ್ಟು ಆಮೇಲಿಂದ ಮಸಾಲೆ ಪೌಡರ್ ಮಾಡ್ಕೋಬೇಕು. ಈಗ ಇದು ಮುಚ್ಚೋಣ. ಒಂದು 6 ವಿಸಿಲ್ ಬರ್ಲಿ. ಇದು ಅದ್ ಬೇಯೋವರೆಗೂ ಬಿಸಿಬೇಳೆ ಬಾತ್ ಪೌಡ್ರು ಮಾಡ್ಕೊಳ್ಳೋಣ. ಬಿಸಿಬೇಳೆ ಬಾತ್ ಪೌಡ್ರ್ ಮಾಡಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 2 ಸ್ಪೂನ್ ಅಷ್ಟು ಕಡಲೆಬೇಳೆ ಚೆನ್ನಾಗಿ ಹುರ್ಕೋಬೇಕದು. ಚೆನ್ನಾಗಿ ಫ್ರೈ ಮಾಡ್ಬೇಕು. ಫ್ರೈ ಮಾಡಿ ಘಮ ಬರ್ಬೇಕು ನೋಡಿ. ಇದಕ್ಕೊಂದು ಚೂರು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ನಿಮ್ಗೆ ಖಾರ ಬೇಕು ಅಂದ್ರೆ ಗುಂಟೂರು ಮೆಣಸಿನ್ಕಾಯಿ ಹಾಕೋಬಹುದು. ಒಂದು 4 ಲವಂಗ, ಒಂದು 2-3 ಚಕ್ಕೆ ಅಷ್ಟೇ, ಕರಿಬೇವು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗ್ ಆಗೋದು. ಇದು ಧನಿಯಾ ಹಾಕಿದ್ದೀನಿ. 1 ಮುಷ್ಟಿ ಅಷ್ಟು ಧನಿಯಾ ಹಾಕೋಬೇಕು. 1 ಮುಷ್ಟಿ ಅಷ್ಟು ಧನಿಯಾ ಹಾಕೊಂಡಿದ್ದೇನೆ. ಮತ್ತೆ ಕೊಬ್ಬರಿ 1 ಇಡಿ ನೋಡಿ, ಇಷ್ಟು 1 ಇಡಿ ಕೊಬ್ಬರಿ ಹಾಕೋಬೇಕು ಅಷ್ಟೇ. 4 ಜನಕ್ಕೆ ಕೈ ಎಳ್ತಲ್ಲೇ ಮಾಡ್ಬೇಕು, ಚೆನ್ನಾಗಿರುತ್ತೆ. ಮನೇಲೆ ಮಾಡ್ಕೋಬೇಕು ಯಾವಾಗೂ. ಬಿಸಿಬೇಳೆ ಬಾತ್ ಪೌಡ್ರು, ವಾಂಗಿ ಬಾತ್ ಪೌಡ್ರು, ಪುಳಿಯೋಗರೆ ಪೌಡ್ರು ಇವೆಲ್ಲ ಮನೇಲೆ ಮಾಡ್ಕೊಂಡ್ ಮಾಡಿದ್ರೆ ಅಡಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರಿ ನಮ್ ರೆಸಿಪಿ. ನಾನು ಮಾಡ್ತಾ ಇರ್ತೀನಿ, ಎಲ್ಲ ಪ್ರತಿಯೊಂದು ಹಾಕ್ತಾ ಇರ್ತೀನಿ ನಿಮ್ಗೆ ವಿಡಿಯೋ ಡೈಲಿ ನೋಡಿ. ನೋಡಿ ಹುರ್ಕೊಂಡಿದ್ದೀನಿ. ಮಸಾಲೆ ಘಮ ಘಮ ಅಂತೈತೆ. ಇದು ಸ್ವಲ್ಪ ಪ್ಲೇಟ್ಗೆ ಹಾಕ್ತೀನಿ. ಆರ್ಬೇಕಿದು. ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಇದು ಆರ್ಬೇಕು. ಆರಿದ್ಮೇಲೆ ಪೌಡ್ರ್ ಮಾಡ್ಕೋಬೇಕು. ಅಲ್ಲಿವರೆಗೂ ಅದ್ ಬೇಯ್ಲಿ. ಇದು ಆರಿದೆ. ಇದೆಲ್ಲ ಮಿಕ್ಸಿಗೆ ಹಾಕೋ ಬಂದ್ಬಿಡೋಣ. ಪೌಡ್ರ್ ನೋಡಿ ರೆಡಿ ಆಗಿದೆ. ಹಿಂಗಿರ್ಬೇಕು. ಹಿಂಗೆ ಜಾಸ್ತಿ ನೈಸ್ ಇರಬಾರ್ದು. ಇಷ್ಟು ಹಿಂಗೆ ಸ್ವಲ್ಪ ತರಿತರಿ ಇರ್ಬೇಕು. ಅವಾಗೆ ಬಿಸಿಬೇಳೆ ಬಾತ್ ಘಮ್ಮ ಬರುತ್ತೆ ಚೆನ್ನಾಗಿ. ಬಾಣಲೆ ಇಟ್ಟಿದ್ದೀವಿ. ಎಣ್ಣೆ ಕಾಯ್ಬೇಕಿದೆ ಒಂಚೂರು. ಕಾಯ್ದ್ಮೇಲೆ ಸಾಸಿವೆ 1 ಸ್ಪೂನು, ಕಡಲೆಬೇಳೆ, ಉದ್ದಿನ ಬೇಳೆ ಸ್ವಲ್ಪ, ಕರಿಬೇವು, ಸ್ವಲ್ಪ ಕಲರ್ ಬರ್ಬೇಕಿಲ್ಲ. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಸಿನ ಪುಡಿ ಹಾಕ್ಬೇಕು. ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಆಮೇಲಿಂದ ನೋಡ್ಕೊಂಡು ಬೇಳೆ ಹಾಕಿದ್ಮೇಲೆ ಹಾಕ್ಬೇಕು. ಇದೊಂದು 10 ನಿಮಿಷ ಬೇಯಬೇಕಿದು ಚೆನ್ನಾಗಿ. ತರಕಾರಿ, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಬೆಂದ್ಮೇಲೆ ಈ ಬೆಂದಿರೋದೆಲ್ಲ ಹಾಕ್ಬೇಕು. ಕುಕ್ಕರ್ ಬೆಂದಿದೆ. ಈಗ ಇದೆತ್ತಿ ಇದಕ್ಕ ನೀರ್ ಹಾಕೋತಾ ಇದ್ದೀನಿ. ಇನ್ನ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿಲ್ಲ, ಹಾಕ್ತೀನಿ. ಪೌಡರ್ ಹಾಕ್ತಾ ಇದ್ದೇನೆ.
ಒಂದ್ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿರೋ, ಜಾಸ್ತಿ ಮಾಡಿಲ್ಲ ಇದು ಪೌಡ್ರು. ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ಬಿಸಿಬೇಳೆ ಬಾತ್ ಪೌಡ್ರು ಹಾಕಿದ ತಕ್ಷಣ ಘಮ ಘಮ ಅಂತ ಇರುತ್ತೆ ಬಿಸಿಬೇಳೆ ಬಾತ್. ನೋಡಿ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಒಂದೇ ಕುದಿ ಬೇಯಿಸ್ಬೇಕಷ್ಟೇ, ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಬಾರ್ದು. ರೆಡಿ ಆಗಿದೆ ನೋಡಿ. ಈಗ ತುಪ್ಪ ಹಾಕೊಂಡು ಸರ್ವ್ ಮಾಡ್ತಾ ಇದ್ರೆ ಸಖತ್ತಾಗಿರುತ್ತೆ ನೋಡಿ. ನೀವೊಂದ್ಸತಿ ನಿಮ್ಮ ಮನೇಲಿ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.